ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾರಂಥ ವಿಷಯ ಏನಪ್ಪ ಅಂತಂದರೆ UUCMSನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. UUCMS ಅಂದರೆ ಏನಪ್ಪ ಅಂತಂದರೆ ಯುನೈಟೆಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಮೊದಲಿದ್ದ ಸಿಸ್ಟಮ್ ಹೇಗಿತ್ತಪ್ಪ ಅಂತಂದರೆ ಕಾಲೇಜ್ಗೆ ಏನಾದರೂ ನಾವು ಅಡ್ಮಿಷನ್ ಆಗಬೇಕಂದ್ರೆ ಆಫ್ಲೈನಲ್ಲಿ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಆಫ್ಲೈನಲ್ಲಿ ಕಾಲೇಜ್ಗೆ ಸಬ್ಮಿಟ್ ಮಾಡಿ ಅಡ್ಮಿಷನ್ ಆಗ್ತಾಯಿದ್ವಿ. ಬಟ್ ಇವಾಗ ಆನ್ಲೈನ್ ಪ್ರೊಸೆಸ್ ಮಾಡಿದ್ರು ವೀಕ್ಷಕ. ಅಂತಂದರೆ ಆನ್ಲೈನಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಾವೇ ಸಬ್ಮಿಟ್ ಮಾಡಿ ಆ ಡಾಕ್ಯುಮೆಂಟ್ಸ್ ಹಾರ್ಡ್ ಕಾಪಿನ ತೊಗೊಂಡೋಗಿ ಕಾಲೇಜ್ಗೆ ಕೊಡಬೇಕಾಗಿರುತ್ತೆ. ಅಂದರೆ ಈ ಪ್ರೋಸೆಸ್ ಬರೋಂಥದ್ದು PUC ನಂತರದ ವಿದ್ಯಾರ್ಥಿಗಳೇ ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಮಾತ್ರ ವೀಕ್ಷಕರೇ. UUCMSಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೀಗ ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲ್ನಲ್ಲಿ UUCMS ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಎಂಟರ್ ಅಂತ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಸಮರ್ಗ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ಅಂತಿದೆ. ಈ ಲಿಂಕ್ ಫಸ್ಟ್ ಲಿಂಕ್ ಇಲ್ಲಿ ನೋಡ್ತಾ ಇರ್ಬೋದು UUCMS.karnataka.government.in ಅಂತ. ಇದು ಡೈರೆಕ್ಟಾಗಿ ನಿಮಗೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ವೀಕ್ಷಕರೇ. ಈ ಲಿಂಕ್ ಮೇಲೆ ಈಗ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ರೆಗ್ಯುಲರ್ ಸ್ಟೂಡೆಂಟ್ ಮತ್ತು KSOU ಸ್ಟೂಡೆಂಟ್ ಅಂತಿದೆ. KSOU ಯೂನಿವರ್ಸಿಟಿ ಕಾಲೇಜಲ್ಲಿ ಏನಾದರೂ ಸೇರ್ತಾ ಇದ್ದೀರಪ್ಪ ಅಂತಂದರೆ ಇದನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ರೆಗ್ಯುಲರ್ ಸ್ಟೂಡೆಂಟ್ ಅದಂತಿದೆ ನೋಡಿ, ಇದನ್ನು ಟಿಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಮತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ಯೂಸರ್ ನೇಮ್ ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಮತ್ತು ಪಾಸ್ವರ್ಡ್ ಕೂಡ ಇರಬೇಕಾಗಿರುತ್ತೆ. ಯೂಸರ್ ನೇಮು ಪಾಸ್ವರ್ಡು ಹಾಕಿ ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ, ಈ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಎಂಟ್ರಿ ಮಾಡಿದ್ರೆ ನಿಮ್ಮದು ವೆಬ್ಸೈಟ್ಗೆ ಹೋಗುತ್ತೆ. ಬಟ್ ಇದು ವೆಬ್ಸೈಟ್ಗೆ ಹೋಗಬೇಕಂದ್ರೆ ನಿಮ್ಮ ಹತ್ರ ಯೂಸರ್ ID ಮತ್ತು ಪಾಸ್ವರ್ಡ್ ಇಲ್ಲ ವೀಕ್ಷಕರೇ. ಆ ಯೂಸರ್ ID ಪಾಸ್ವರ್ಡ್ ಅಂದರೆ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ನ ಕೊಡ್ತಾರೆ. ಅದು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋಂಥದ್ದು. ಈಗ ಅದು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ವೀಕ್ಷಕರೇ ರಿಜಿಸ್ಟ್ರೇಷನ್ ಮಾಡೋಂಥ ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ಪರ್ಸನಲ್ ಡೀಟೇಲ್, ಫೋಟೋ ಆ್ಯಂಡ್ ಸಿಗ್ನೇಚರ್, ಕ್ಯಾಟಗರಿ, ಸ್ಪೆಷಲ್ ಕ್ಯಾಟಗರಿ, ಕ್ವಾಟಾ ಡೀಟೇಲ್, ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ ಈ ರೀತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಒಂದೊಂದಾಗಿ ನಾವು ಫಿಲ್ಅಪ್ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ನೋಡೋದಾಗಿದ್ದರೆ ವೀಕ್ಷಕರೇ ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂದರೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗಿರುತ್ತೆ ಮತ್ತು ನೀವೊಂದು ಪೇಪರ್ಗೆ ಸೈನ್ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ. ಮತ್ತು ಕ್ಯಾಟಗರಿ ಡೀಟೇಲ್ ಅಂದರೆ ಕ್ಯಾಟಗರಿ ಅಂದರೆ ನೀವು ಯಾವ ಜಾತಿ ಯಾವ ಕ್ಯಾಟಗರಿ ಇದ್ದೀರಾ ಆ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನೀವು ರೆಡಿ ಇಟ್ಕೊಂಡಿರಬೇಕಾಗಿರುತ್ತೆ. ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ ಅಂದರೆ ಪ್ರೀವಿಯಸ್ ಎಜುಕೇಷನ್ ಹಿಂದೆ ನೀವು PUC ಮತ್ತು SSLC ಓದಿರೋಂಥ ಮಾರ್ಕ್ಸ್ ಕಾರ್ಡ್ನ ರೆಡಿ ಇಟ್ಕೊಂಡಿರಬೇಕಾಗಿರುತ್ತೆ ವೀಕ್ಷಕರೇ. ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋಂಥದ್ದು ಫೋಟೋ ಮತ್ತು ಸಿಗ್ನೇಚರು ಮತ್ತು SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ SSLC ಮತ್ತು PUCದು PDF ಫಾರ್ಮೆಟ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ ಮತ್ತು ಫೋಟೋ ಸಿಗ್ನೇಚರು JPG ಫಾರ್ಮೆಟಲ್ಲಿ ಸೇವ್ ಮಾಡ್ಕೊಂಡಿರಿ. ಮತ್ತು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ನೀವು ನಂಬರ್ನ ಎಂಟ್ರಿ ಮಾಡಿದರೆ ಸಾಕು. ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೊಂಡಿರಬೇಕಾಗುತ್ತೆ. ಇದು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಸ್ಟೆಪ್ಪು ಪ್ರೋಗ್ರಾಮ್ ಲೆವೆಲ್ ಅಂತ ಇರುತ್ತೆ ನೋಡಿ ವೀಕ್ಷಕರೇ. ಪ್ರೋಗ್ರಾಮ್ ಲೆವೆಲ್ನಲ್ಲಿ UG, PG, PhD ಅಂತ ಇರುತ್ತೆ. UG ಅಂತಂದರೆ ಅಂಡರ್ ಗ್ರ್ಯಾಜುಯೇಷನ್ ಅಂತ, PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ. ಅಂಡರ್ ಗ್ರ್ಯಾಜುಯೇಷನ್ ಅಂದರೆ PUC ನಂತರ ಅಂದರೆ ನೀವೇನು ಡಿಗ್ರಿ ಮಾಡ್ತೀರಾ ಇದು ಅಂಡರ್ ಗ್ರ್ಯಾಜುಯೇಷನ್ ಆಗಿರುತ್ತೆ. PG ಅಂತಂದರೆ ನೀವು ಡಬಲ್ ಡಿಗ್ರಿ ಏನು ಮಾಡ್ತಾ ಇರ್ತೀರಾ ಆ ಡಬಲ್ ಡಿಗ್ರಿಗೆ ಅಂದರೆ ಡಿಗ್ರಿ ನಂತರದ ಕೋರ್ಸ್ಗೆ PG ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನೀಗ PUC ನಂತರ ಡಿಗ್ರಿಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ. ಸೊ ಅದರಿಂದ ನಾನಿಲ್ಲಿ UGನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. UG ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂತ UGನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ವ್ಯಾಲಿಡೇಷನ್ ಅಂತ ಇರುತ್ತೆ. ಅಂದರೆ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ಆಧಾರ್ ಕಾರ್ಡ್ನಲ್ಲಿ ವಿದ್ಯಾರ್ಥಿಯ ಹೆಸರು ಏನಿರುತ್ತೋ ಆ ವಿದ್ಯಾರ್ಥಿಯ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಇಲ್ಲಿ ಪ್ರೈಮರಿ ಮೊಬೈಲ್ ನಂಬರ್ ಅಂತಿದೆ ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಇದು ಸ್ಟೂಡೆಂಟ್ ಆಗಿರ್ಬೋದು ಇಲ್ಲ ಪೇರೆಂಟ್ಸ್ ಆಗಿರ್ಬೋದು. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ವ್ಯಾಲಿಡ್ ಆಧಾರ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ವ್ಯಾಲಿಡ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೆ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತು ಇಲ್ಲಿ ಟಿಕ್ ಮಾಡಿ ಮತ್ತು OTP ಅಂತ ಇರುತ್ತೆ ನೋಡಿ, ಇದನ್ನು ಟಿಕ್ ಮಾಡಿ. ಜನ್ರೇಟ್ OTP ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಸಬ್ಮಿಟ್ನ ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರಿಗೆ ಒಂದು ಎರರ್ ಮೆಸೇಜ್ ಬಂದಿದೆ. ಈ ಥರ ಎರರ್ ಮೆಸೇಜ್ ಬಂದರೆ ತಲೆನೇ ಕೆಡಿಸ್ಕೋಬೇಡಿ, ಈ ಥರನೇ ಬರೋದು. ಮತ್ತು ಇಲ್ಲಿ ಕಂಟಿನ್ಯೂ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಆಧಾರ್ ವ್ಯಾಲಿಡೇಷನ್ ಇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಹೆಸರು ಕೂಡ ಕನ್ನಡದಲ್ಲಿ ಫ್ಲೆಕ್ಸ್ ಆಗ್ತಿದೆ. ಅಂದರೆ ಆಧಾರ್ನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಹೆಸರು ಫ್ಲೆಕ್ಸ್ ಆಗಿರುತ್ತೆ ನೋಡಿ. ಆಗಲೇ ನಾವು ಪ್ರೋಗ್ರಾಮ್ ಲೆವೆಲ್ನ UG ಅಂತ ಸೆಲೆಕ್ಟ್ ಮಾಡಿದ್ದೀವಿ ಮತ್ತು ಬ್ಯಾಕ್ ಹೋಗಿದೆ ಮತ್ತು UG ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ PU ಬೋರ್ಡ್ ಅಂದರೆ ಇಲ್ಲಿ PUC ಡೀಟೇಲ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಅಂದರೆ PUC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ.
ಮತ್ತು ಪಿ ಯು ಸಿನಲ್ಲಿ ಯಾವ ಇಯರ್ನಲ್ಲಿ ನೀವು ಎಕ್ಸಾಮ್ ಪಾಸ್ ಆಗಿದ್ರಿ ಆ ಇಯರ್ನಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಮಾರ್ಚ್ MAR ಅಂತ ಕ್ಯಾಪಿಟಲಲ್ಲಿ ಟೈಪ್ ಮಾಡಿ. ಇಲ್ಲಿ ಲಾಸ್ಟ್ ಇಯರ್ ಅಂದರೆ 2025ನಲ್ಲಿ ಪಾಸ್ ಆಗಿರೋಂಥದ್ದು. ಇಲ್ಲಿ MAR 2025 ಅಂದರೆ ಮಾರ್ಚ್ 25 ಅಂತ ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರದಂಥ ಡೀಟೇಲ್ ಕೂಡ ಇಲ್ಲಿ ಶೋ ಆಗ್ತಾ ಇಲ್ಲ. ಇಲ್ಲಿ ಮೇಲ್ಗಡೆ ಫೆಚ್ ಅಂತ ಇದೆ ನೋಡಿ, ಫೆಚ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈಗ ಫಾದರ್ ನೇಮ್, ಮದರ್ ನೇಮ್ ಮತ್ತು ಡೇಟ್ ಆಫ್ ಬರ್ತು ಕೂಡ ಶೋ ಆಗ್ತಾ ಇದೆ, ಅಂದರೆ ಅದು ಡಿಫಾಲ್ಟಾಗಿ ಫ್ಲೆಚ್ ಆಗುತ್ತೆ. ಮತ್ತು ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ, ಅಂದರೆ ಫಾದರ್ದು ಇಲ್ಲ ಮದರ್ ಪೇರೆಂಟ್ಸ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಕೊಂಡು ಮತ್ತು ಇಲ್ಲಿ ಇಮೇಲ್ ID-ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಇಲ್ಲಿ ಡೇಟ್ ಆಫ್ ಬರ್ತು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ, ಅಂದರೆ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಡೇಟ್ ಆಫ್ ಬರ್ತ್ ಇಲ್ಲಿ ಬಂದಿರುತ್ತೆ. ಅದಾದ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ಅಡ್ರೆಸ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಂದರೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ಇಲ್ಲಿ ಸ್ಟೇಟ್ ಅಂತ ಇದೆಯಲ್ಲ, ಸ್ಟೇಟ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಡಿಸ್ಟಿಕ್ನ ಮೈಸೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ತಾಲೂಕು ಕೂಡ ನಾನು ಅಪ್ಲಿಕೇಶನ್ ಆಗ್ತಾ ಇರೋಂಥದ್ದು ಮೈಸೂರು ತಾಲೂಕು ಆಗಿರೋದ್ರಿಂದ ನಾನು ಮೈಸೂರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ತಾಲೂಕು ಯಾವ ಡಿಸ್ಟಿಕ್ ಇರುತ್ತೋ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪಿನ್ ಕೋಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರು, ಇಲ್ಲಿ ಡೇಟ್ ಆಫ್ ಬರ್ತ್ನಲ್ಲಿ ಫಾರ್ಮೇಟ್ ಚೇಂಜ್ ಆಗಿದೆ. ಮೊದಲು ಮಂತು, ಆಮೇಲೆ ಡೇಟು, ಆಮೇಲೆ ಇಯರ್ ಬಂದಿದೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮೊದಲು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಡೇನ ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರು, ಈಗ ಫಾರ್ಮೇಟ್ ಕರೆಕ್ಟಾಗಿ ಬಂದಿದೆ ವೀಕ್ಷಕರೇ, ಅಂದರೆ ನೀವು ಮಾರ್ಕ್ಸ್ ಕಾರ್ಡ್ನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರೋ ಡೇಟ್ ಕರೆಕ್ಟಾಗಿದೆ. ಒಂದ್ಸಲ ಇದನ್ನು ಚೆಕ್ ಮಾಡಿಕೊಂಡು ರೀಕರೆಕ್ಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾ ಅಂತ ಇರುತ್ತೆ. ನಾನಿಲ್ಲಿ ರೂರಲ್ ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಏರಿಯಾ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕರೆಂಟ್ ಅಡ್ರೆಸ್ ಅಂತ ಇರುತ್ತೆ ನೋಡಿ ವೀಕ್ಷಕರೇ, ನೀವು ಏನಾದರೂ ಆಧಾರ್ ಕಾರ್ಡ್ನಲ್ಲಿ ಮತ್ತು ಪ್ರೆಸೆಂಟ್ ನೀವು ಇರೋಂಥದ್ದು ಸೇಮ್ ಅಡ್ರೆಸ್ ಆದರೆ ಇಲ್ಲಿ ಕರೆಂಟ್ ಅಡ್ರೆಸ್ನಲ್ಲಿ ಸೇಮ್ ಎಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಸಪೋಸ್ ನೀವು ಇರೋಂಥದ್ದು, ನೀವು ವಾಸವಾಗಿರೋಂಥದ್ದು ಸಿಟಿಯಲ್ಲಿ ಎಲ್ಲರೂ ಒಂದು ಕಡೆ ಇದ್ದು ನಿಮ್ಮದು ಊರು ಆಧಾರ್ ಕಾರ್ಡ್ನಲ್ಲಿ ಊರು ಅಡ್ರೆಸ್ ಏನಾರು ಇತ್ತಪ್ಪ ಅಂತಂದರೆ ನೀವು ಮೇಲ್ಗಡೆ ಪರ್ಮನೆಂಟ್ ಅಡ್ರೆಸ್ನಲ್ಲಿ ಆಧಾರ್ ಅಡ್ರೆಸ್ ಹಾಕಿ, ಇಲ್ಲಿ ಕೆಳಗಡೆ ಕರೆಂಟ್ ಅಡ್ರೆಸ್ನಲ್ಲಿ ನೀವು ಸಿಟಿನಲ್ಲಿ ಎಲ್ಲಿ ವಾಸವಾಗಿರ್ತೀರೋ ಆ ಸಿಟಿ ಅಡ್ರೆಸ್ನಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಬಟ್ ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋಂಥದ್ದು ಎರಡೂ ಸೇಮ್ ಆಗಿರೋದ್ರಿಂದ ಇಲ್ಲಿ ಸೇಮ್ ಎಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಸ್ಟಿಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ವೀಕ್ಷಕರೇ. ಪಾಸ್ವರ್ಡ್ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಫಸ್ಟ್ ಲೆಟ್ರು ಕ್ಯಾಪಿಟಲ್ ಲೆಟರ್ ಆಗಿರಬೇಕು, ಅದಾದಮೇಲೆ ಸ್ಮಾಲ್ ಲೆಟರ್ ಆಗಿರಬೇಕು, ಮತ್ತು @ ಮತ್ತು ನಂಬರ್ಸು, ಈ ರೀತಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ ನೋಡಿ, ಅಲ್ಲಿ ಮೇಲೆ ಯಾವ ಪಾಸ್ವರ್ಡ್ ಹಾಕಿದ್ರಿ ಅದೇ ಪಾಸ್ವರ್ಡ್ನ ಇಲ್ಲಿ ಹಾಕೋಬೇಕಾಗಿರುತ್ತೆ. ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಎಂಟರ್ OTP ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಮೇಲ್ಗಡೆ ಯಾವ ನಂಬರ್ ನೀವು ಕೊಟ್ಟಿರ್ತೀರಾ ಆ ನಂಬರ್ಗೊಂದು OTP ಬರುತ್ತೆ ವೀಕ್ಷಕರೇ. ಆ OTP ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿ ಇಲ್ಲಿ ವೆರಿಫೈ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನೀವು ಹಾಕಿದಂಥ OTP ವೆರಿಫೈ ಆಗಿ ವೆರಿಫಿಕೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಕ್ಯಾಪ್ಚಾ ನಂಬರ್ನ ಯಾವ ರೀತಿ ಇರುತ್ತೋ ಆ ರೀತಿ ಎಂಟ್ರಿ ಮಾಡಿ. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ನೋಡಿ, ಇದನ್ನ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಎರಡನೇ ಸ್ಟೆಪ್ನಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಫೋಟೋ ಮತ್ತು ಸಿಗ್ನೇಚರ್ನ ರೆಡಿ ಇಟ್ಕೊಂಡಿರಬೇಕಾಗಿರುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎರಡನೇದು ಸಿಗ್ನೇಚರ್ ಅಂತಿದೆ ನೋಡಿ, ಇಲ್ಲಿ ಚೂಸ್ ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಫೈಲ್ ಸೈಜ್ ಬಂದು 200 KB ಒಳಗಡೆ ಇರಬೇಕು ವೀಕ್ಷಕರೇ. ಮತ್ತು ಇದು JPG PNG ಫಾರ್ಮೇಟ್ನಲ್ಲೇ ಇರಬೇಕು. ಇದು PDF-ನಲ್ಲಿ ಇದ್ದರೆ PDF-ನಲ್ಲಿ ಅಪ್ಲೋಡ್ ತೊಗೊಳ್ಳೋದಿಲ್ಲ. ಇದು JPG ಮತ್ತು PNG ಫಾರ್ಮೇಟಲ್ಲೇ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ. ಅದಾದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿದೆಯಪ್ಪ ಅಂತಂದರೆ ಕ್ಯಾಟಗರಿ ಡೀಟೇಲ್, ಅಂದರೆ ನೀವು ಯಾವ ಜನಾಂಗಕ್ಕೆ ಬರ್ತೀರಾ ಆ ಡೀಟೇಲ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ರಿಲಿಜನ್ ಅಂತಿದೆ ನೋಡಿ ವೀಕ್ಷಕರೇ. ರಿಲಿಜನಲ್ಲಿ ಬುದ್ಧಿಸ್ಟ್, ಕ್ರಿಶ್ಚಿಯನ್, ಹಿಂದೂ ಮತ್ತು ಜೈನ್, ಮುಸ್ಲಿಂ ಮತ್ತು ಅದರ್ಸ್ ಅಂತಿರುತ್ತೆ. ಅದರಲ್ಲಿ ನಾನು ಇಲ್ಲಿ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಕ್ಯಾಟಗರಿ ಅಂತ ಇರುತ್ತೆ ನೋಡಿ, ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಮತ್ತು ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ SC ಕ್ಯಾಟಗರಿ ಮತ್ತು ST ಕ್ಯಾಟಗರಿ ಮತ್ತು ಜನರಲ್. ಇದರಲ್ಲಿ ನೀವು ಯಾವ ಕ್ಯಾಸ್ಟಿಗೆ ಬರ್ತೀರಾ ಆ ಕ್ಯಾಸ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ಯಾಟಗರಿ 2A ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕ್ಯಾಸ್ಟ್ ಅಂತಿದೆ ನೋಡಿ ವೀಕ್ಷಕರೇ. ಇಲ್ಲಿ ಕ್ಯಾಸ್ಟ್ನಲ್ಲಿ ನೀವು ಸಬ್ ಕ್ಯಾಸ್ಟ್ ಅಂದರೆ ನೀವು ಕ್ಯಾಸ್ಟ್ನಲ್ಲಿ ಯಾವುದು ಸಬ್ ಕ್ಯಾಸ್ಟ್ ಬರುತ್ತೋ ಆ ಕ್ಯಾಸ್ಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಮಾಡಿದರೆ ಅಷ್ಟೇ ಇನ್ಕಮ್ ಇಲ್ಲಿ ಹಾಕೋಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ನೀವೇನಾದರೂ SC ST ಕ್ಯಾಟಗರಿ ಮತ್ತು ಕ್ಯಾಟಗರಿ 1ಗೆ ಏನಾದರೂ ಬರ್ತೀರಪ್ಪ ಅಂತಂದರೆ ನಿಮಗೆ ಕ್ಯಾಸ್ಟೇ ಸಪ್ರೇಟು, ಇನ್ಕಮೇ ಸಪ್ರೇಟ್ ಇರುತ್ತೆ ವೀಕ್ಷಕರೇ. 2A, 3A, 3B ಇಂಥ ಕ್ಯಾಟಗರಿಗೆ ಏನಾದ್ರು ಬಂತಂದರೆ ನಿಮ್ಮದು ಕ್ಯಾಸ್ಟು ಇನ್ಕಮು ಎರಡರಲ್ಲೂ ಒಂದರಲ್ಲೇ ಕೊಟ್ಟಿರ್ತಾರೆ ವೀಕ್ಷಕರೇ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ RD ನಂಬರ್ನಲ್ಲಿ ಎಂಟ್ರಿ ಮಾಡಿಕೊಂಡು ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟಲ್ಲೂ ಸೇಮ್ ಇರುತ್ತೆ, ಅಂದರೆ ನೀವೇನಾದ್ರು 2A ಕ್ಯಾಟಗರಿಗೆ 3A ಕ್ಯಾಟಗರಿ 3B ಕ್ಯಾಟಗರಿ ಏನಾದ್ರು ಬರ್ತೀರಪ್ಪ ಅಂತಂದರೆ ಇನ್ಕಮು ಕ್ಯಾಸ್ಟು ಒಂದೇ RD ನಂಬರಲ್ಲಿ ಒಂದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ನೀವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟು ಅದೇ ನಂಬರ್ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ.
ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಡು ಯು ಬಿಲಾಂಗ್ಸ್ ಟು ಕಲ್ಯಾಣ ಕರ್ನಾಟಕ. ಈ ಕಲ್ಯಾಣ ಕರ್ನಾಟಕ ಅಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕೂ ಮುಂಚೆ ಹೈದರಾಬಾದ್ ಕರ್ನಾಟಕ ಅಂತಿತ್ತು, ಅದನ್ನ ಹೆಸರನ್ನ ಬದಲಾವಣೆ ಮಾಡಿದರೆ ಕಲ್ಯಾಣ ಕರ್ನಾಟಕ ಅಂತ. ಈ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ 6 ಡಿಸ್ಟ್ರಿಕ್ಟ್ಗಳು ಏನಾಗುತ್ತಪ್ಪ ಅಂತಂದ್ರೆ ಹೈದರಾಬಾದ್ ಬಾರ್ಡರ್ ನಲ್ಲಿ ಇರೋ ಕಾರಣಕ್ಕೋಸ್ಕರ ಇದನ್ನ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾ ಇದ್ರು. ಅದನ್ನ ಹೆಸರನ್ನ ಬದಲಾವಣೆ ಮಾಡಿ ಈಗ ಒಂದು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಅಪ್ಪ ಅಂತ ನೋಡೋದೇ ಆಗಿದ್ರೆ ಈ ಬಿದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ 6 ಡಿಸ್ಟ್ರಿಕ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ ಸೇರುತ್ತೆ ವೀಕ್ಷಕರೇ. ನೀವೇನಾದರೂ ಈ 6 ಡಿಸ್ಟ್ರಿಕ್ಟ್ನಲ್ಲಿ ಏನಾದ್ರು ಇದ್ದವರು ಅಪ್ಲಿಕೇಶನ್ ಆಗ್ತಾ ಇದ್ದೀರಪ್ಪ ಅಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಅನ್ನೋ ಒಂದು ಸರ್ಟಿಫಿಕೇಟ್ನ ಮಾಡಿಸಿಟ್ಕೊಂಡಿರ್ಬೇಕಾಗಿರುತ್ತೆ. ಈ 6 ಡಿಸ್ಟ್ರಿಕ್ಟ್ ಅಲ್ಲದೆ ಬೇರೆ ಡಿಸ್ಟ್ರಿಕ್ಟ್ ಹೋದ್ರೆ ಇಲ್ಲಿ ಲೋ ಅಂತ ಟಿಕ್ ಮಾಡ್ಕೊಳ್ಳಿ. ಈ ಕಲ್ಯಾಣ ಕರ್ನಾಟಕದ ಬಗ್ಗೆ ಕ್ಲಾರಿಟಿ ಏನು ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಪ್ರತಿಯೊಂದು ಜಾಬ್ ಅಪ್ಲಿಕೇಶನ್ ಆಗಿರ್ಬೋದು ಇಲ್ಲ ಎಜುಕೇಷನ್ ಅಪ್ಲಿಕೇಶನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇದು ಕಲ್ಯಾಣ ಕರ್ನಾಟಕನ ಆಪ್ಷನ್ ಇರುತ್ತೆ. ಇದು ಟಿಕ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ತಲೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ತಿಳ್ಕೊಂಡಿರಲೇಬೇಕಾಗಿರುತ್ತೆ ವೀಕ್ಷಕರೇ. ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೂರಲ್ ಕ್ಯಾಂಡಿಡೇಟ್ ಅಂದರೆ ನೀವು ಗ್ರಾಮೀಣ ಅಭ್ಯರ್ಥಿಗಳು ಏನಾರಾಗಿದ್ದರೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕನ್ನಡ ಮಾಧ್ಯಮ ಅಂದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನೀವು ಏನಾದರೂ SSLC ವರ್ಗೂ ಏನಾದರೂ ನೀವು ಕನ್ನಡ ಮೀಡಿಯಮಲ್ಲಿ ಏನಾದರೂ ನೀವು ಓದಿತ್ತು ಅಪ್ಪ ಅಂತಂದರೆ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೊಂಡಿರ್ಬೇಕಾಗಿರುತ್ತೆ. ಮತ್ತು ನಿಮ್ಮಲ್ಲಿ ಏನಾದರೂ ಡಿಸಬಿಲಿಟಿ ಇದೆಯಪ್ಪ ಅಂತಂದರೆ ಅಂಗವಿಕಲತೆ ಏನಾದರೂ ಹೊಂದಿತ್ತಪ್ಪ ಅಂತಂದರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ ಇಲ್ಲಿ ನಿಮ್ಮ ಡಿಸಬಿಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನು ಡಿಸಬಿಲಿಟಿ, ಏನು ಅಂಗವಿಕಲತೆ ಹೊಂದಿರ್ತೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪರ್ಸೆಂಟೇಜ್ ಹಾಕಿ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಎಂಟ್ರಿ ಮಾಡಿ ಆ ಡಿಸಬಿಲಿಟಿ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡೋದಾಗಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಕ್ವಾಟಾ ಡೀಟೇಲ್ ಅಂದರೆ ನೀವು ಇದಕ್ಕೂ ಮುಂಚೆ ಏನಾದರೂ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲ ಈ ಥರದ್ದು ಏನಾದರೂ ಸ್ಪರ್ಧೆಗಳಲ್ಲಿ ಏನಾದರೂ ನೀವು ಭಾಗವಹಿಸಿ ಅದರಲ್ಲಿ ನೀವು ಸರ್ಟಿಫಿಕೇಟ್ ಏನಾದರೂ ಪಡ್ಕೊಂಡಿತ್ತಪ್ಪ ಅಂತಂದರೆ ಅದು ಇಲ್ಲಿ ಯಾವುದು ಸರ್ಟಿಫಿಕೇಟಲ್ಲಿ ಏನು ಪಡ್ಕೊಂಡಿರ್ತೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಅದು ಡಾಕ್ಯುಮೆಂಟ್ ನಂಬರು ಮತ್ತು ಸರ್ಟಿಫಿಕೇಟ್ ನಂಬರ್ಲಿ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೀವೇನು ಇಲ್ಲಪ್ಪ ಅಂತಂದರೆ ಇಲ್ಲಿ ನೋ ಅಂತ ಟಿಕ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದ್ರೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಸ್ಟೆಪ್ ನೋಡೋದಾಗಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೀವಿಯಸ್ ಎಜುಕೇಷನ್ ಡೀಟೇಲ್. ಅದರಲ್ಲಿ ಮೊದಲು SSLC ಡೀಟೇಲ್ನ ಎಂಟ್ರಿ ಮಾಡ್ಕೋಬೇಕು. ಅಂದರೆ ಬೋರ್ಡ್ ನೇಮ್ ಇರುತ್ತೆ, ಬೋರ್ಡ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಬೋರ್ಡಲ್ಲಿ ಓದಿರ್ತೀರಪ್ಪ SSLCನಲ್ಲಿ ಆ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ, ಈ ರಿಜಿಸ್ಟ್ರೇಷನ್ ನಂಬರ್ ಅಂದರೆ SSLC ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಈ PDF ಫಾರ್ಮೆಟ್ನಲ್ಲಿ ನೀವು ಸೇವ್ ಮಾಡಿರೋಂಥ SSLC ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಇದಕ್ಕೂ ಮುಂಚೆ ನಾವು PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿರೋದ್ರಿಂದ ಎಲ್ಲ ಡಿಫಾಲ್ಟ್ ಆಗಿ ಅಂದರೆ ಇದಕ್ಕೂ ಮುಂಚೆ ನೀವು ಎಲ್ಲಿ ಓದಿದ್ರಾ, ಎಷ್ಟು ಮಾರ್ಕ್ಸ್ ತೆಗೆದಿದ್ರಾ ಅನ್ನೋ ನೋಡ್ತಾ ಇರೋ ಕಂಪ್ಲೀಟ್ ಡೀಟೇಲ್ ಕೂಡ ಶೋ ಆಗ್ತಾ ಇದೆ. ಅದ್ರ ಕೆಳಗಡೆ ಅಪ್ಲೋಡ್ ಯುವರ್ ಮಾರ್ಕ್ಸ್ ಕಾರ್ಡ್ ಅಂತಿದೆ ನೋಡಿ, ಇಲ್ಲಿ ಚೂಸ್ ಫೈಲ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡಿ. ಅಂದರೆ PUC ಮಾರ್ಕ್ಸ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇಲ್ಲಪ್ಪ ಅಂತಂದರೆ ನೀವು ರಿಸಲ್ಟ್ ಬಂದಮೇಲೆ ಡೌನ್ಲೋಡ್ ಮಾಡಿರೋಂಥ ಮಾರ್ಕ್ಸ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು ವೀಕ್ಷಕರೇ. ಇಲ್ಲಿ ಆರ್ ಯು ಮೈಗ್ರೇಟೆಡ್ ಸ್ಟೂಡೆಂಟ್ ಇರುತ್ತೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಡು ಯು ಯಾವ ಎಲಿಜಿಬಿಲಿಟಿ ಸರ್ಟಿಫಿಕೇಟ್, ನೀವು ಏನಾದ್ರು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗೆ ಎಲಿಜಿಬಿಲಿಟಿ ಇದೆಯಪ್ಪ ಅಂತಂದರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದ್ರೆ ಅಪ್ಲೋಡ್ ಮಾಡಿ, ಇಲ್ಲ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕ 2 ಆಪ್ಷನ್ ಇದೆ. 2ನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ನಂಬರ್ ಏನಿರುತ್ತೆ ಕ್ಯಾಪ್ಚಾ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಯೂಸ್ ಈ ನಂಬರ್ನ ಅಂದರೆ ಇದು ಯೂಸರ್ ಐಡಿನ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ನೀವೇನು ಕೊಟ್ಟಿರ್ತೀರಾ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ವೀಕ್ಷಕರೇ. ಮತ್ತು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚಾ ಇರುತ್ತಲ್ಲ ಅದೇ ರೀತಿ ನೋಡಿಕೊಂಡು ಎಂಟ್ರಿ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ ವೀಕ್ಷಕರೇ, ಲಾಗಿನ್ನ ಕ್ಲಿಕ್ ಮಾಡಿ. ಇಲ್ಲಿಗ ನೋಡ್ತಾ ಇರ್ಬೋದು ವೀಕ್ಷಕರೇ, ರಿಜಿಸ್ಟ್ರೇಷನ್ ಪ್ರೋಗ್ರೆಸ್ 80% ತೋರಿಸ್ತಾ ಇದೆ. ಅಂದರೆ 80% ನಾವು ಕಂಪ್ಲೀಟ್ ಮಾಡಿರ್ತೀವಿ. ಇನ್ನು 20% ಏನಿರುತ್ತಪ್ಪ ಇದು ಕಾಲೇಜ್ ಡೀಟೇಲ್. ಅಂದರೆ ನೀವು ಈಗ ಡಿಗ್ರಿಗೆ ಏನು ಸೇರ್ಕೊಳ್ತಾ ಇದ್ದೀರಾ ಈ ಡಿಗ್ರಿಗೆ ಸೇರ್ಕೊಳ್ಳೋಂಥ ಕಾಲೇಜ್ ಡೀಟೇಲ್ ಆಗಿರುತ್ತೆ ವೀಕ್ಷಕರೇ. ಈ ಕಾಲೇಜ್ಗೆ ಯೂಸರ್ ಐಡಿ ಪಾಸ್ವರ್ಡ್ ಅವ್ರಿಗೆ ನೀವು ಕೊಡಬೇಕಾಗಿರುತ್ತೆ. ಅವರು ಕೊಟ್ಟರೆ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಲಾಗಿನ್ ಮಾಡಿ ಅಂದರೆ ಆ ಕಾಲೇಜ್ ಡೀಟೇಲ್ ಅಂದರೆ ಕಾಲೇಜ್ ನೇಮು ಮತ್ತು ಏನು ಕೋರ್ಸ್ ತೊಗೊಂಡಿರ್ತೀರಾ, ನೀವು ಯಾವ ಇಯರಲ್ಲಿ ಓದ್ತಾ ಇರ್ತೀರಾ ಕಂಪ್ಲೀಟ್ ಮಾಹಿತಿಯನ್ನು ಅವ್ರು ಏನು ಮಾಡ್ತಾರೆ ನಿಮ್ಮ ಕಾಲೇಜ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ವೀಕ್ಷಕರೇ. ಈಗ 80% ನೀವು ಕಂಪ್ಲೀಟ್ ಮಾಡಿರ್ತಾರೆ, ಇನ್ನು 20% ಕಾಲೇಜ್ನಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಕೊಟ್ಟರೆ ಇನ್ನು ಅವ್ರು ಕಂಪ್ಲೀಟ್ ಮಾಡ್ತಾರೆ ವೀಕ್ಷಕರೇ. ನಾನು ಹಾಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಉಪಯುಕ್ತವಾದ ವಿಡಿಯೋಗಳಾಗಿರುತ್ತೆ. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಅಪ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.